ನಾಳೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯೊಂದನ್ನು ಕರೆಯಲಾಗಿದೆ. ಈ ಮುಷ್ಕರವನ್ನ ನಡೆಸದಂತೆ ಮನವೊಲಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಭೆಯೊಂದನ್ನು ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12:30ಕ್ಕೆ ಸರಿಯಾಗಿ ನೌಕರರ ಜೊತೆಗೆ ಸಭೆಯನ್ನು ಕರೆದಿದ್ದಾರೆ. ಈ ನೌಕರರ ಬೇಡಿಕೆ ಏನು, ಆ ಬೇಡಿಕೆಯನ್ನು ಈಡೇರಿಕೆ ಮಾಡುವುದರ ಬಗ್ಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ನಾಳೆ ಬೃಹತ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ಇದೆ. ಆ ಸಭೆಯ ನಂತರದಲ್ಲಿ ನಾಳೆಯ ಮುಷ್ಕರದ ಭವಿಷ್ಯ ನಿರ್ಧಾರ ಆಗುತ್ತೆ. ಮುಷ್ಕರ ನಡೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ಸಭೆ ನಂತರದಲ್ಲಿ ಏನಾದರೂ ಬದಲಾವಣೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಇವತ್ತು ಸಭೆ ಇದೆ, 12:30ಕ್ಕೆ ಸರಿಯಾಗಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ನಾಳೆ ಬಸ್ ಇರುತ್ತಾ ಇಲ್ವಾ, ಪ್ರಯಾಣಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಜೊತೆಯಲ್ಲಿ ನೌಕರರ ಬೇಡಿಕೆಗಳು ಈಡೇರಿಕೆ ಆಗುತ್ತಾ ಏನು ಅನ್ನುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ನಾಳೆ ಸಾರಿಗೆ ನೌಕರರ ಮುಷ್ಕರ ಇದೆ. ಅದಕ್ಕೂ ಮುನ್ನ ಇವತ್ತಿನ ಸಭೆಯಲ್ಲೇ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗುತ್ತಾ, ಅಥವಾ ನಾಳೆ ಮುಷ್ಕರ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ, ಡೀಟೇಲ್ಸ್ ಏನಿದೆ ಮುತ್ತಪ್ಪ? ಅಶ್ವಿನಿ, ಈಗ ಸಾರಿಗೆ ಸಂಘಟನೆಗಳು ತಮ್ಮ ಪಟ್ಟನ್ನ ಹಿಡಿದಿರುವಂಥದ್ದು ಏನೇ ತಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಕೂಡ ನಾವು ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ, ಅದರಿಂದ ಹಿಂಬರುವಂತಹ ಅಥವಾ ಹಿಂದಕ್ಕೆ ಬರುವಂತಹ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಸಾರಿಗೆ ಸಂಘಟನೆಗಳಿಗೆ ಪಟ್ಟಿಡಿದವೆ. ಈಗಾಗಲೇ ಸರ್ಕಾರ ಕೂಡ ಈಗ ಸಾರಿಗೆ ಸಂಘಟನೆಗಳ ಜೊತೆಗೆ ಒಂದು ಸಭೆ ಮಾಡೋದಕ್ಕೆ ಇವತ್ತು ಸಭೆ ಕೂಡ ಕರೆದಿದ್ದಾರೆ. ಎರಡು ಸಂಘಟನೆಗಳ ಜೊತೆಗೆ ಸಭೆ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಸ್ವತಃ ಈ ಒಂದು ಏನು ಸಂಧಾನ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಇವತ್ತು 11:45 ಸುಮಾರಿಗೆ ಎರಡು ಸಮಿತಿಗಳು ಅಂದರೆ BMTC, KSRTC ಸೇರಿದಂತೆ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ಏನು ಬಸ್ಗಳಿದ್ದಾವೆ ಆ ಬಸ್ನ ಚಾಲಕರ ಜೊತೆಗೆ ಸಭೆ ಮಾಡುವಂತಹ ಕೆಲಸ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಈ ಒಂದು ಸಭೆ ಏನಾದರೂ ಯಶಸ್ವಿ ಆದರೆ ನಾಳೆ ಬಸ್ ಸಂಚಾರ ಯಥಾಸ್ಥಿತಿ ಇರುತ್ತೆ. ಆದರೆ ಒಂದೊಮ್ಮೆ ಈ ಸಭೆ ವಿಫಲವಾದರೆ BMTC ಆಗಿರ್ಬೋದು, KSRTC ಸೇರಿದಂತೆ ಎಲ್ಲ ಬಸ್ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಯಾಕಂದರೆ ಈಗಾಗಲೇ ಬಸ್ಗಳ ಮುಂಭಾಗದಲ್ಲಿ ಈ ಚಾಲಕರ ಸಂಘಟನೆಗಳು ಕೂಡ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. 5ನೇ ತಾರೀಕಿನಂದು ನಾವು ಕಂಪ್ಲೀಟ್ ಆಗಿ ಮುಷ್ಕರನ ಮಾಡ್ತೀವಿ, ಬಸ್ ಸಂಚಾರ ಇರೋದಿಲ್ಲ ಅಂತೇಳಿ ಪ್ರತಿಯೊಂದು ಬಸ್ನ ಮೇಲೆ ಈ ರೀತಿಯಾದಂತಹ ಒಂದು ಏನು ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ಸಾರ್ವಜನಿಕರಿಗೆ ಈಗಲೇ ಅರಿವು ಮೂಡಿಸುವಂತಹ ಕೆಲಸವನ್ನು ಸಾರಿಗೆ ಸಂಘಟನೆಗಳು ಕೂಡ ಮಾಡ್ತಿದ್ದಾವೆ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಕರೆದಿರುವಂತಹ ಒಂದು ಸಭೆ ಏನಿದೆ ಅದು ಭಾರಿ ಮಹತ್ವದಾಗಿರುವಂಥದ್ದು. ಯಾಕಂದರೆ ಸಾರಿಗೆ ಸಂಘಟನೆಗಳು ಏನು ಬೇಡಿಕೆಗಳನ್ನು ಇಟ್ಟಿದ್ದಾವೆ, 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕು, ಅದರ ಜೊತೆಗೆ ವೇತನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾವೆ. ಆ ಬೇಡಿಕೆಯನ್ನು ಸರ್ಕಾರ ಒಪ್ಪಿ ಇವತ್ತೇನಾದರೂ ಲಿಖಿತವಾದಂತಹ ಒಂದು ಭರವಸೆ ಕೊಟ್ಟರೆ ಮಾತ್ರ ಈ ಮುಷ್ಕರದಿಂದ ಹಿಂಸರಿಯುವಂತಹ ಒಂದು ಕೆಲಸವನ್ನು ಮಾಡ್ತವೆ. ಆದರೆ ಒಂದೊಮ್ಮೆ ಏನಾದರೂ ಕೇವಲ ಬಾಯಿ ಮಾತಿಗೆ ಸರ್ಕಾರ ನಾವು ಮಾಡ್ತೀವಿ, ಈಗ ಮುಷ್ಕರವನ್ನು ಹಿಂಪಡೆಯಿರಿ ಅಂತ ಹೇಳಿದ್ರೆ ಇಲ್ಲಿ ಬರುವಂತಹ ಜನ ನಿತ್ಯವೂ ಕೂಡ 5 ಲಕ್ಷ ಜನ ಈ ಒಂದು BMTC ಬಸ್ಸಲ್ಲಿ ಜನ ಓಡಾಡ್ತಾರೆ. KSRTCಯ 8,000 ಬಸ್ಗಳು ನಿತ್ಯವೂ ಕೂಡ ಓಡಾಡ್ತವೆ. ಅವು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಜನಜೀವನ ಅಸ್ತವ್ಯಸ್ತ ಆಗುವಂಥದ್ದು ಫಿಕ್ಸ್ ಆಗಿರುವಂಥದ್ದು. ಈಗಾಗಲೇ ಜನರಲ್ಲಿ ಒಂದು ಆತಂಕ ಕೂಡ ಈಗ ಶುರು ಮಾಡ್ಕೊಂಡಿದೆ. ಯಾಕಂದರೆ ನಾಳೆ ಬಸ್ ಸಂಚಾರ ಇಲ್ಲಾಂದರೆ ಮಕ್ಕಳು ಶಾಲೆ ಹೋಗೋದಕ್ಕಾಗೋದಿಲ್ಲ, ನೌಕರರು ಕಚೇರಿಗಳಿಗೆ ಹೋಗೋದಕ್ಕಾಗೋದಿಲ್ಲ, IT-BT ಮಂದಿ ಅಂತರೂ ಮನೆಯಿಂದ ಹೊರ ಬರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಈಗ ಇವತ್ತಿನ ಏನು ಮುಖ್ಯಮಂತ್ರಿಗಳ ಸಭೆ ಇದೆ ಆ ಸಭೆ ಸಾಕಷ್ಟು ಮಹತ್ವದಾಗಿದೆ. ಸಾರಿಗೆ ಸಂಘಟನೆಗಳು CM ಅವರ ಒಂದು ಮನವೊಲಿಸುವಂತಹ ಕೆಲಸಕ್ಕೇನಾದರೂ ಏನು ಮಣಿದು ಈ ಒಂದು ಮುಷ್ಕರದಿಂದ ವಾಪಸ್ ಪಡಿತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ. ಅಶ್ವಿನಿ, ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಾಳೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯೊಂದನ್ನು ಕರೆಯಲಾಗಿದೆ. ಈ ಮುಷ್ಕರವನ್ನ ನಡೆಸದಂತೆ ಮನವೊಲಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಭೆಯೊಂದನ್ನು ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12:30ಕ್ಕೆ ಸರಿಯಾಗಿ ನೌಕರರ ಜೊತೆಗೆ ಸಭೆಯನ್ನು ಕರೆದಿದ್ದಾರೆ. ಈ ನೌಕರರ ಬೇಡಿಕೆ ಏನು, ಆ ಬೇಡಿಕೆಯನ್ನು ಈಡೇರಿಕೆ ಮಾಡುವುದರ ಬಗ್ಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ನಾಳೆ ಬೃಹತ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ಇದೆ.
ಆ ಸಭೆಯ ನಂತರದಲ್ಲಿ ನಾಳೆಯ ಮುಷ್ಕರದ ಭವಿಷ್ಯ ನಿರ್ಧಾರ ಆಗುತ್ತೆ. ಮುಷ್ಕರ ನಡೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ಸಭೆ ನಂತರದಲ್ಲಿ ಏನಾದರೂ ಬದಲಾವಣೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಇವತ್ತು ಸಭೆ ಇದೆ, 12:30ಕ್ಕೆ ಸರಿಯಾಗಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ನಾಳೆ ಬಸ್ ಇರುತ್ತಾ ಇಲ್ವಾ, ಪ್ರಯಾಣಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಜೊತೆಯಲ್ಲಿ ನೌಕರರ ಬೇಡಿಕೆಗಳು ಈಡೇರಿಕೆ ಆಗುತ್ತಾ ಏನು ಅನ್ನುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ನಾಳೆ ಸಾರಿಗೆ ನೌಕರರ ಮುಷ್ಕರ ಇದೆ, ಅದಕ್ಕೂ ಮುನ್ನ ಇವತ್ತಿನ ಸಭೆಯಲ್ಲೇ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗುತ್ತಾ ಅಥವಾ ನಾಳೆ ಮುಷ್ಕರ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ, ಡೀಟೇಲ್ಸ್ ಏನಿದೆ ಮುತ್ತಪ್ಪ? ಅಶ್ವಿನಿ, ಈಗ ಸಾರಿಗೆ ಸಂಘಟನೆಗಳು ತಮ್ಮ ಪಟ್ಟನ್ನ ಹಿಡಿದಿರುವಂತದ್ದು ಏನೇ ತಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಕೂಡ ನಾವು ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ, ಅದರಿಂದ ಹಿಂಬರುವಂತಹ ಅಥವಾ ಹಿಂದಕ್ಕೆ ಬರುವಂತಹ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಸಾರಿಗೆ ಸಂಘಟನೆಗಳಿಗೆ ಪಟ್ಟಿಡಿದವೆ. ಈಗಾಗಲೇ ಸರ್ಕಾರ ಕೂಡ ಈಗ ಸಾರಿಗೆ ಸಂಘಟನೆಗಳ ಜೊತೆಗೆ ಒಂದು ಸಭೆ ಮಾಡೋದಕ್ಕೆ ಇವತ್ತು ಸಭೆ ಕೂಡ ಕರೆದಿದ್ದಾರೆ. ಎರಡು ಸಂಘಟನೆಗಳ ಜೊತೆಗೆ ಸಭೆ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಸ್ವತಃ ಈ ಒಂದು ಏನು ಸಂಧಾನ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಇವತ್ತು 11:45 ಸುಮಾರಿಗೆ ಎರಡು ಸಮಿತಿಗಳು ಅಂದರೆ BMTC, KSRTC ಸೇರಿದಂತೆ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ಏನು ಬಸ್ಗಳಿದ್ದಾವೆ ಆ ಬಸ್ನ ಚಾಲಕರ ಜೊತೆಗೆ ಸಭೆ ಮಾಡುವಂತಹ ಕೆಲಸ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಈ ಒಂದು ಸಭೆ ಏನಾದರೂ ಯಶಸ್ವಿ ಆದರೆ ನಾಳೆ ಬಸ್ ಸಂಚಾರ ಯಥಾಸ್ಥಿತಿ ಇರುತ್ತೆ. ಆದರೆ ಒಂದೊಮ್ಮೆ ಈ ಸಭೆ ವಿಫಲವಾದರೆ BMTC ಆಗಿರ್ಬೋದು, KSRTC ಸೇರಿದಂತೆ ಎಲ್ಲ ಬಸ್ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಯಾಕಂದರೆ ಈಗಾಗಲೇ ಬಸ್ಗಳ ಮುಂಭಾಗದಲ್ಲಿ ಈ ಚಾಲಕರ ಸಂಘಟನೆಗಳು ಕೂಡ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. 5ನೇ ತಾರೀಕಿನಂದು ನಾವು ಕಂಪ್ಲೀಟ್ ಆಗಿ ಮುಷ್ಕರನ ಮಾಡ್ತೀವಿ, ಬಸ್ ಸಂಚಾರ ಇರೋದಿಲ್ಲ ಅಂತೇಳಿ ಪ್ರತಿಯೊಂದು ಬಸ್ನ ಮೇಲೆ ಈ ರೀತಿಯಾದಂತಹ ಒಂದು ಏನು ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ಸಾರ್ವಜನಿಕರಿಗೆ ಈಗಲೇ ಅರಿವು ಮೂಡಿಸುವಂತಹ ಕೆಲಸವನ್ನು ಸಾರಿಗೆ ಸಂಘಟನೆಗಳು ಕೂಡ ಮಾಡ್ತಿದ್ದಾವೆ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಕರೆದಿರುವಂತಹ ಒಂದು ಸಭೆ ಏನಿದೆ ಅದು ಭಾರಿ ಮಹತ್ವದಾಗಿರುವಂಥದ್ದು. ಯಾಕಂದರೆ ಸಾರಿಗೆ ಸಂಘಟನೆಗಳು ಏನು ಬೇಡಿಕೆಗಳನ್ನು ಇಟ್ಟಿದ್ದಾವೆ, 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕು, ಅದರ ಜೊತೆಗೆ ವೇತನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾವೆ. ಆ ಬೇಡಿಕೆಯನ್ನು ಸರ್ಕಾರ ಒಪ್ಪಿ ಇವತ್ತೇನಾದರೂ ಲಿಖಿತವಾದಂತಹ ಒಂದು ಭರವಸೆ ಕೊಟ್ಟರೆ ಮಾತ್ರ ಈ ಮುಷ್ಕರದಿಂದ ಹಿಂಸರಿಯುವಂತಹ ಒಂದು ಕೆಲಸವನ್ನು ಮಾಡ್ತವೆ. ಆದರೆ ಒಂದೊಮ್ಮೆ ಏನಾದರೂ ಕೇವಲ ಬಾಯಿ ಮಾತಿಗೆ ಸರ್ಕಾರ ನಾವು ಮಾಡ್ತೀವಿ, ಈಗ ಮುಷ್ಕರವನ್ನು ಹಿಂಪಡೆಯಿರಿ ಅಂತ ಹೇಳಿದ್ರೆ ಇಲ್ಲಿ ಬರುವಂತಹ ಜನ ನಿತ್ಯವೂ ಕೂಡ 5 ಲಕ್ಷ ಜನ ಈ ಒಂದು BMTC ಬಸ್ಸಲ್ಲಿ ಜನ ಓಡಾಡ್ತಾರೆ. KSRTC 8,000 ಬಸ್ಗಳು ನಿತ್ಯವೂ ಕೂಡ ಓಡಾಡ್ತವೆ. ಅವು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಜನಜೀವನ ಅಸ್ತವ್ಯಸ್ತ ಆಗುವಂಥದ್ದು ಫಿಕ್ಸ್ ಆಗಿರುವಂಥದ್ದು. ಈಗಾಗಲೇ ಜನರಲ್ಲಿ ಒಂದು ಆತಂಕ ಕೂಡ ಈಗ ಶುರು ಮಾಡ್ಕೊಂಡಿದೆ. ಯಾಕಂದರೆ ನಾಳೆ ಬಸ್ ಸಂಚಾರ ಇಲ್ಲಾಂದರೆ ಮಕ್ಕಳು ಶಾಲೆ ಹೋಗೋದಕ್ಕಾಗೋದಿಲ್ಲ, ನೌಕರರು ಕಚೇರಿಗಳಿಗೆ ಹೋಗೋದಕ್ಕಾಗೋದಿಲ್ಲ, IT-BT ಮಂದಿ ಅಂತರೂ ಮನೆಯಿಂದ ಹೊರ ಬರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಈಗ ಇವತ್ತಿನ ಏನು ಮುಖ್ಯಮಂತ್ರಿಗಳ ಸಭೆ ಇದೆ ಆ ಸಭೆ ಸಾಕಷ್ಟು ಮಹತ್ವದಾಗಿದೆ. ಸಾರಿಗೆ ಸಂಘಟನೆಗಳು CM ಅವರ ಒಂದು ಮನವೊಲಿಸುವಂತಹ ಕೆಲಸಕ್ಕೇನಾದರೂ ಏನು ಮಣಿದು ಈ ಒಂದು ಮುಷ್ಕರದಿಂದ ವಾಪಸ್ ಪಡಿತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ. ಅಶ್ವಿನಿ. ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ.